ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೆಲ್ ಡನ್, ವೆರಿ ವೆಲ್ ಡನ್. ನಿಮ್ಮ ಟ್ರೀಟ್ಮೆಂಟ್ ಮೆಥಡ್ ನೋಡಿ ನಂಗೆ ತುಂಬಾ ಇಂಪ್ರೆಸ್ ಆಯ್ತು. ಸಿಕ್ಕಾಪಟ್ಟೆ ಕ್ವಿಕ್ ಆಗಿ ಡಿಸಿಷನ್ ತಗೊಂಡಿದೆ. ಇದಕ್ಕೆ ಎಕ್ಸ್ಪರ್ಟ್ ಆಗಿದ್ರೆ ಮಾತ್ರ ಸಾಕಾಗಲ್ಲ ಸರ್, ಚುರುಕಿಂದ ಯೋಚನೆ ಮಾಡೋ ಶಕ್ತಿನೂ ಬೇಕಾಗತ್ತೆ. ಇಲ್ಲಾಂದಿದ್ರೆ ಇವ್ರನ್ನ ಇವತ್ತು ಸೇವ್ ಮಾಡೋಕ್ಕೆ ಯಾರ ಕೈಯಿಂದ ಆಗ್ತಾ ಇರಲಿಲ್ಲ. ನಾವು ಬರೋಷ್ಟರಲ್ಲಿ ಆ ಜೀವ ಉಳಿಯೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಜೀವಕ್ಕೋಸ್ಕರ ದೇವ್ರ ಜೊತೆ ಹೋರಾಟ ಮಾಡೋನೇ ಡಾಕ್ಟರ್. ನನ್ನ ಕಣ್ಣೆದುರುಗಡೆ ನಾನು ಯಾವ ಪೇಷಂಟ್ನು ಸಾಯಕ್ಕೆ ಬಿಡಲ್ಲ. ನನ್ನ ಶಕ್ತಿ ಮೀರಿ ನನ್ನ ಕೈಯಿಂದ ಏನು ಸಾಧ್ಯ ಆಗುತ್ತೋ ಅದನ್ನ ಮಾಡಿ ಅವ್ರನ್ನ ಬದುಕಿಸ್ತೀನಿ. ನಿಮ್ಮ ಎಥಿಕ್ಸು, ನಿಮ್ಮ ಕೆಲಸದ ಮೇಲೆ ಇರೋ ನಿಷ್ಠೆ ನೋಡಿ ತುಂಬ ಸಂತೋಷ ಆಯ್ತು. ಇವತ್ತಿನ ಕಾಲಕ್ಕೆ ಇಂಥ ಡಾಕ್ಟರ್ ಸಿಗೋದು ತುಂಬಾ ಕಷ್ಟ. ಆದರೆ ಸರ್, ನೀವು ಇವಾಗ ಸೆಲ್ಲಲ್ಲಿದ್ದೀರಾ. ಓಕೆ ಸರ್, ನೈಸ್ ಟು ಮೀಟ್ ಯು ಸರ್. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಅವನೇನಾದ್ರೂ ಲಾಕಪ್ ಡೆತ್ ಆಗ್ಬಿಟ್ಟಿದ್ರೆ ನಮ್ಮ ಕೆಲ್ಸಗಳೆಲ್ಲ ಹೋಗ್ಬಿಡ್ತಿದ್ರು ಸರ್. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ನಿಜವಾಗ್ಲೂ ನೀವು ತುಂಬಾ ಗ್ರೇಟ್ ಸರ್. ಅದು ಅಲ್ಲದೆ ಕೊಲೆ ಕೇಸಲ್ಲಿ ತುಂಬಾ ಇಂಪಾರ್ಟೆಂಟ್ ಸಾಕ್ಷಿ ಸರ್ ಅವನು. ಇವತ್ತು ನಿಮ್ಮಿಂದ ನಮ್ಗೆ ತುಂಬಾ ದೊಡ್ಡ ಸಹಾಯ ಆಗಿದೆ. ಅವನ್ಗೇನಾದ್ರೂ ಆಗಿದ್ರೆ ನಾವೆಲ್ಲರೂ ಸಮಸ್ಯೆಯಲ್ಲಿ ಸಿಗಾಕೊಂತಿದ್ವಿ ಸರ್. ಆಗಲೇ ಹೇಳಿದ್ನಲ್ಲ ಸರ್, ನನ್ನ ವೃತ್ತಿ ಧರ್ಮಕ್ಕೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಎಲ್ಲೇ ಇರಲಿ, ಯಾವುದೇ ಪರಿಸ್ಥಿತಿ ಇರಲಿ, ನನ್ನ ಕರ್ತವ್ಯ ನಿಭಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸರ್, ನಿಮ್ಮನ್ನು ನೋಡ್ತಾ ಇದ್ರೆ ಅದೆಲ್ಲ ಬಿಡಿ ಸರ್. ನನ್ನಿಂದ ಏನಾದರೂ ಸಹಾಯ ಬೇಕಾ ಕೇಳಿ ಸರ್, ಖಂಡಿತ ನಾನು ಮಾಡ್ತೀನಿ. ಒಂದು ಹೆಲ್ಪ್ ಮಾಡ್ಬೋದಾ? ಏನು ಹೇಳಿ ಸರ್, ಖಂಡಿತ ಮಾಡ್ತೀನಿ. ನನಗೆ ನಿಧಿಯವ್ರ ಹತ್ರ ಮಾತಾಡಬೇಕು. ನಿಧಿನಾ? ಅದೇ ಹೊರಗಡೆ ಒಬ್ರು ವೆಯ್ಟ್ ಮಾಡ್ತಾ ಇದ್ರಲ್ಲ, ಅವರೇನಾ? ಪ್ಲೀಸ್ ರೀ ಪಿಸಿ, ಆ ಹೊರಗಡೆ ಒಬ್ರು ನಿಧಿ ಅಂತ ನಿಂತಿದ್ದಾರೆ, ಅವ್ರನ್ನ ಒಳಗಡೆ ಕಳಿಸ್ಕೊ ಹೋಗಿ.